ಮೇಡಮ್. ಎಸ್, ನಿಮ್ಮ ನೋಡೋದಕ್ಕೆ ಡೈರೆಕ್ಟರ್ ಬಂದಿದ್ದಾರೆ. ಯು ಮೀನ್ ಡ್ರಾಮಾ ಡೈರೆಕ್ಟರ್? ಅಲ್ಲಲ್ಲ, ಸಿನಿಮಾ ಡೈರೆಕ್ಟರ್. ಬನ್ನಿ ಬನ್ನಿ. Famous film director, I'm George Kurnan. Sir, glad to meet you. Thank you. Meet you. ಇವ್ರು ಮೊದಲು ಬಾಂಬೆಲಿದ್ರು, ಈಗ ಹಾಲಿವುಡ್ ಅಲ್ಲಿ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದಾರೆ. Yes. ನಾನು ಮಾಡಿರೋ ಸಿನಿಮಾಗಳನ್ನ ತಾವು ನೋಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಫಾರ್ ಮೆನ್ ದ ಆರ್ಮಿ, ಯವ ದ ಸನ್, ಬಿಲೋ ದ ಮೂನ್, ಡೈ ಫಾರ್ವರ್ಡ್, ಹ್ಯಾಂಗಿಂಗ್ ಡಿಲೈಟ್ಸ್ ಎಲ್ಲ ಸಿನಿಮಾಗಳನ್ನ ನಾನೇ ಡೈರೆಕ್ಟ್ ಮಾಡಿರೋದು. Super fantastic. ಚಾಜಿ. Yes, ನಾನೇ ಜಾಜಿ. ಬ್ಯೂಟಿಫುಲ್. ನಾನು ನಿಮ್ಮಂತ ನಟಿನೇ ಬೇಕು ಅಂತ ಹುಡುಕೊಂಬಂದೆ, ನೀವು ಸಿಕ್ಕಿಬಿಟ್ರಿ. ಅಲ್ಲ ಕಣ್ರೆ, ಇವರೇ ಜಾಜಿಯವರು ಅಂತ ನಿಮಗೆ ಹೇಗೆ ಗೊತ್ತಾಗ್ಬಿಡ್ತು ಅಂತ? ಇವರೊಂದು ಡ್ರಾಮಾದಲ್ಲಿ ಆಕ್ಟ್ ಮಾಡಿದ್ದು. ಎಸ್, ಮಹಿಳಾ ಸಂಘದಲ್ಲಿ ಒಂದು ಡ್ರಾಮಾ ಅಲ್ಲಿ ಆಕ್ಟ್ ಮಾಡಿದ್ದೆ. ಇವ್ರು ಮಾಡಿದ ಕೆಲವು ಬಿಟ್ಸ್ನ ನಾನು ಇವ್ರಿಗೆ ಇಮೇಲ್ ಮಾಡಿದ್ದೆ. ನಾನು ಅಮೆರಿಕದಲ್ಲಿ ಲೊಕೇಶನ್ ನೋಡಕ್ ಹೋದಾಗ ಅಲ್ಲಿ ನೋಡಿದೆ, ಆಗ್ಲೇ ಡಿಸೈಡ್ ಮಾಡಿದೆ ಇವರೇ ನನ್ನ ಸಿನಿಮಾದ ಹೀರೋಯಿನ್ ಅಂತ. ನನ್ನ ಹೆಂಡತಿ ನಿಮ್ಮ ಸಿನಿಮಾದಲ್ಲಿ ಹೀರೋಯಿನ್? ಎಸ್ ಅಮೆರಿಕದಲ್ಲಿರೋ ಎಸ್ ಯೂನಿಟ್ ನಮ್ಮ ಹುಡುಗರೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ನಮ್ಮ ಪ್ರೊಡ್ಯೂಸರ್ ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ. ಇದು ಟಿಪಿಕಲ್ ಇಂಡಿಯನ್ ಮೂವಿ, ನೀವೇ ಅದಕ್ಕೆ ಸೂಟಬಲ್ ಹೀರೋಯಿನ್. ಓಕೆ, ಆಗ್ಬಹುದು. ಸ್ವಲ್ಪ ಸುಮ್ಮನಾಗಿರ್ರೆ. ನೋಡಿ ಇವ್ರೆ, ಅಲ್ಲ ಅಲ್ಲಿಗೆ ಹೋಗೋದಕ್ಕಿಂತ ಮೊದಲೇನೆ ನಿಮ್ದೇನಾದ್ರೂ ತಕರಾರು ಕಂಡೀಷನ್ ಇದ್ರೆ ಹಾಕ್ಬಿಡಿ. ಯಾಕೆಂದ್ರೆ ಆಮೇಲೆ ನಮ್ಮಿಂದ ನಿಮಗೆ, ನಿಮ್ಮಿಂದ ನಮಗೆ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು. ನೋಡಿ, ನಮ್ಮ ಹುಷಾರಲ್ಲಿ ನಾವು ಇದ್ಬಿಡ್ಬೇಕು. ಅದಕ್ಕೆ ಅಯ್ಯ, ಕಂಡೀಷನ್ಸ್ ಏನೂ ಇಲ್ಲ. ಇವ್ರು ಆಕ್ಟ್ ಮಾಡಿದ್ರೆ ಸಾಕು. ಇವ್ರು ಆಕ್ಟ್ ಮಾಡಿದ್ರೆ ನಾವು ಇವರಿಗೆ 1 ಕೋಟಿ ರೂಪಾಯಿ ಕೊಡ್ತೀವಿ. ಅಭಿ, get up. ನೋಡಿ, ಇಂಡಿಯನ್ ಕರೆನ್ಸಿ ಹೇಳ್ತಿದ್ದಾಗೆ ನಿಮಗೆ ಶಾಕ್ ಆಯ್ತು. ಅದಕ್ಕೆ ನಾವು ಅಮೆರಿಕನ್ ಡಾಲರ್ ಅಲ್ಲಿ 2 ಲಕ್ಷ ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗಲ್ಲ. ಓಕೆ, ನಾನು ಆಕ್ಟ್ ಮಾಡ್ತೀನಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ನೋಡಿ ಮೇಡಮ್, ಹಾಲಿವುಡ್ ಸಿನಿಮಾಲ್ ಆಕ್ಟ್ ಮಾಡ್ಬೇಕು ಅಂದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ. ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ತೂಕ ದಪ್ಪ ಇರ್ತಿರೋ ಕಡೆವರೆಗೂ ಅಷ್ಟೇ ತೂಕ ದಪ್ಪ ಉಳ್ಸ್ಕೊಬೇಕು. ಈಗ ನೋಡಿ ಮೇಡಮ್, ಒಂದು ಮಗು ಹುಟ್ಟಬೇಕಾದ್ರೆ 9 ತಿಂಗಳು ಅಂತ ಹೇಳ್ತೀವಿ. ಇದು ಹಾಲಿವುಡ್ ಸಿನಿಮಾ, ಅಮೆರಿಕದಲ್ಲಿ ಶೂಟಿಂಗ್ ನಡೆಯೋದು. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಹೆಚ್ಚು ಕಮ್ಮಿ ವರ್ಷ ಕೂಡ ಆಗಬಹುದು. ಅಂದ್ರೆ ಸಿಕ್ಕಿದ್ನೆಲ್ಲ ತಿಂದು ಊದ್ಕೊಳ್ಳೋ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಅಲ್ವಾ ಸರ್? ಓಕೆ, ಕಡೆವರೆಗೂ ನಾನು ಸ್ಲಿಮ್ ಆಗೇ ಇರ್ತೀನಿ. ಎಸ್ ನೋಡಮ್ಮ, ಅವ್ರ ಅಳತೆ ತೂಕ ಎಷ್ಟಿದೆ ಅಂತೇಳಿ ಎಲ್ಲ ಲೆಕ್ಕ ಹಾಕೋ. ಯಾಕೆಂದ್ರೆ ಇದು ಕೊನೆ ತನಕ ಹೀಗೆ ಇರ್ಬೇಕಲ್ಲ. ಹೋಗು. ಸರ್, ವಾಟ್ ಹ್ಯಾಪನ್? ಇವ್ರ ಬಾಡಿ ಮಾಸು ಜಾಸ್ತಿ ಆಗ್ಬಿಟ್ಟಿದೆ. ತಕ್ಷಣ 5 kg ಕಡಿಮೆ ಆಗ್ಬೇಕು. ಈ ಸೊಂಟದ ಅಳತೆ ಒಂದು ಅರ್ಧ ಇಂಚ್ ಕಡಿಮೆ ಆಗ್ಬೇಕು. ಸರ್, ಈಗ ಮುಖ ಮಾತ್ರ ನಮ್ಮ ಮನೆಯವ್ರದನ್ನ ತೋರಿಸ್ಬಿಟ್ಟು ಹೊಂಟನ ಇವ್ರು ತೋರಿಸ್ಬಿಟ್ರೆ ಹೆಂಗಿರುತ್ತೆ? ಸ್ವಾಮಿ, ನಾನು ಮಾಡ್ತಾ ಇರೋದು ಹಾಲಿವುಡ್ ಸಿನಿಮಾ. ಜನ ನೋಡಿದ್ರು ಉಗಿದು ಬಿಡ್ತಾರೆ. ಅಭಿ, ಡೋಂಟ್ ಟಾಕ್ ರಬಿಶ್, ಜಸ್ಟ್ ಕೀಪ್ ಕ್ವೈಟ್. ನೋಡಿ ಮೇಡಮ್, ನಿಮ್ಗೆ 1 ತಿಂಗಳು ಮಾತ್ರ ಟೈಮ್ ಇರುತ್ತೆ. 1 ತಿಂಗಳಲ್ಲಿ 5 kg ತೂಕನ ಕಡಿಮೆ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಅದಕ್ಕೆ ಹಾಲಿವುಡ್ ಹೀರೋಯಿನ್ಸ್ಗೆಲ್ಲ ನಾವು ಈ ಡಯಟ್ ಪೌಡರ್ ಕೊಡ್ತೀವಿ. ಇದು ಅಮೆರಿಕಾದು. ಡೈಲಿ 2 ಸ್ಪೂನ್ ತಗೊಂಡು ಜಾಗ್ ಮಾಡಿದ್ರೆ ವೇಟ್ ಇರೋದು ಹಾಗೇ ಡೌನ್ ಆಗೋಗುತ್ತೆ. ಎಸ್, ನಾನು ಇದನ್ನ ತಗೋತೀನಿ. ಎಷ್ಟಾಗುತ್ತೆ? ಇದಕ್ಕೆ 1 ಲಕ್ಷ ಆಗುತ್ತೆ. ಏನು ಯಜಮಾನ್ರೆ, ಯಾಕೆ ಕೊಸ್ಬಿಟ್ಬಿಟ್ರಿ? ಅಲ್ಲ ಕಣೆ, ಒಳ್ಳೆ ಎಲೆಗೆ ಹಾಕೊಳ್ಳೋ ಸುಳ್ಳು ಚೀಟ್ ಇದ್ದಂಗಿದೆ. ಅದಕ್ಕೆ 1 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಅದನ್ನ ತಗೊಳ್ಳೋದು ಬೇಡ ಅಂತ ನಿಮ್ಮ ಮಕ್ಕಳಿಗೆ ಒಂದು ಮಾತು ನೀನೇ ಹೇಳ್ಬಿಡೆ. ನೋಡಿ, ನಮ್ಗೆ ಯಾವ ಪೌಡರ್ ಬೇಡ. ಚಂಪಾ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಜಸ್ಟ್ ಶಟ್ ಯೋರ್ ಮೌತ್. ಇವ್ರು ಯಾಕೋ ಅನುಮಾನ ಇದ್ದಾಗಿದೆ. ಇವ್ರು ಯಾರು? ಸರ್, ಈ ವಿಷಯ ಬೇಡ. ಏನು ಯಜಮಾನ್ರೆ? ಏನೇ ಏನು, ನೀವ್ ಅವ್ರ ಯಜಮಾನ್ರ? ಅಲ್ಲ, ಈ ಮನೆ ಕುಕ್ಕರ್. ನಾನು ಅಡಿಗೆ ಅವಳಲ್ಲ, MSc ಚಂಪಾಕಲಿ. ಚಂಪಾಕಲಿ ಅವರೇ, ನಿಮ್ಮ ಸೊಂಟಕ್ಕೂ ನಮ್ಮ ಹತ್ರ ಔಷಧಿ ಇದೆ. ಆ ಔಷಧಿನ ನಿಮ್ಮ ಸೊಂಟಕ್ಕೆ ಹಚ್ತಿದ್ದ ಹಾಗೆ ಈ ಬಳಕೋ ಸೊಂಟ ನೆಟ್ಟಗಾಗ್ಬಿಡುತ್ತೆ. ಈಗೇನ್ ಜಾಜಿ ಅವರೇ,
ನಮ್ಮ ಔಷಧಿ ತಗೋತಿರಿಲ್ವಾ? ನೋಡಿ ಮೇಡಮ್, ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಈಗ 50,000 ರೂಪಾಯಿ ಕೊಡಿ. 5 kg ಡೌನ್ ಆದ್ಮೇಲೆ ಬಾಕಿ ದುಡ್ಡು ಕೊಟ್ರೆ ಆಯ್ತು. ಅಷ್ಟೇ ಅಲ್ಲ, ಮನೆ ಮಂದಿ ಎಲ್ಲ ಅಮೆರಿಕದಲ್ಲಿ ಶೂಟಿಂಗ್ ನೋಡಕ್ ಬರ್ಬೋದು. ಫ್ಯಾಮಿಲಿ ಪ್ಯಾಕೇಜ್. ಸರ್, ನನ್ನ ಹೆಸರು ಪಲ್ಲವಿ ಅಂತ. ನಾನು ನಮ್ಮ ಯಜಮಾನ್ರ ಜೊತೆ ಬರ್ಬೋದಾ? ಯಾರ ಜೊತೆ ಬೇಕಾದ್ರೂ ಬರ್ಬೋದು. ಇನ್ಫ್ಯಾಕ್ಟ್ ಅಮೆರಿಕಕ್ಕೆ ಬರ್ತಾರಲ್ಲ, ಅದೇ ಪ್ಯಾಕೇಜ್ ಟೂರ್ ಅಂತ ಹೇಳಿ. ಸ್ವಂತ ಇಂಟರ್ವ್ಯೂ ಬರೋದು ಕಡಿಮೆ. ಅಣ್ಣ, ಈಗೇನ 50,000 ರೂಪಾಯಿ ನೀನ್ ಕೊಡ್ತೀಯ ಅಥವಾ ನಾನ್ ಕೊಡ್ಲಾ? ಕೈ ಕಟ್ಟಾಗ್ತೀನಿ ಹೊಡಿತೀರಲ್ರಿ. ಕೊಡಮ್ಮ, ಪೌಡರ್ ಕೊಡಮ್ಮ. ನೋಡಿ ಜಾಜಿ ಅವರೇ, 2 ಸ್ಪೂನ್ ನೀರಲ್ಲಿ ಹಾಕೊಂಡು ಪ್ರತಿದಿನ 2 ಸಾರಿ ತಗೋಬೇಕು. 2 ಕಿಲೋಮೀಟರ್ ಜಾಗಿಂಗ್ ಮಾಡಬೇಕು. ಈಗ 1 ತಿಂಗಳು ತಗೋಬೇಕು. ನೀವು ತಿಂಗಳಾದ್ಮೇಲೂ ನಿಮ್ಮ ಸೊಂಟದ ಅಳತೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾವು ಬೇರೆ ಏರಿಯಾ ನೋಡ್ಕೋಬೇಕಾಗುತ್ತೆ. ಮೇಡ್ ಇನ್ ಚೈನಾ, ಅವತ್ತು ನಾನು ನಿನ್ನ ಬೆಳ್ಳುಳ್ಳಿ ನಾಗನಿಂದ ನೋಡಿದ್ದು. ಹತ್ತತ್ರ ಒಂದು 6 ತಿಂಗಳಾಗಿರ್ಬೇಕಲ್ವ? ಎಲ್ಲ ಹೋಗಿದ್ದೆ. 9 ಕುರಿ ಸಿಕ್ಕಿತ್ತು. 4 ಸಿಂಗಾಪುರಲ್ಲಿ ಬಿಟ್ಟೆ, 4 ಬ್ಯಾಂಕಾಕಲ್ಲಿ ಬಿಟ್ಟೆ. ಮತ್ತೊಂದು ಕುರಿ ನೆಲ್ಲಿ ಬಿಟ್ಟಪ್ಪ. ಸಿಕ್ಕಾಪಟ್ಟೆ ಕಿರಿಕ್ ಮಾಡ್ತಾ ಇತ್ತು. ಫ್ಲೈಟ್ ಕಿಟ್ಕಿ ಓಪನ್ ಮಾಡಿದೆ, ಅದು ಎಲ್ಲೋಗಿ ಬಿತ್ತ ದೇವ್ರಿಗೆ ಗೊತ್ತು. ಅಲ್ಲ ಕಣಲೆ, ಮೇಡ್ ಇನ್ ಚೈನಾ ಮಾತೆತ್ತಿದ್ರೆ ಸಾಕು ಸಿಂಗಾಪುರು, ಹಾಂಗ್ಕಾಂಗು, ಬ್ಯಾಂಕಾಕು ಅಂತಿರ್ತೀಯಲ್ಲ. ನೀನ್ ಅದ್ ಏನ್ ದಂಧೆ ಮಾಡ್ತೀಯ? ಈ ವಿದೇಶದಲ್ಲಿ ಕೆಲಸ ಕೊಡ್ಸು ಅಂತ ಎಲ್ಲ ದುಂಬಾಲ್ ಬೀಳ್ತಾ ಇರ್ತಾರಲ್ಲ, ಅವ್ರನ್ನೆಲ್ಲ ಗುಡ್ಡೆ ಹಾಕೊಳ್ಳೋದು, ಅವ್ರ ದುಡ್ಡಲ್ಲೇ ಫ್ಲೈಟಲ್ಲಿ ಹೋಗೋದು. ಅಲ್ಲಿ ಲ್ಯಾಂಡ್ ಆಗ್ತಿದ್ದಂಗೆ ನಿಮ್ಗೆ ಕೆಲಸ ಕೊಡೋರಿಗೆ ದುಡ್ಡು ಕಟ್ಬೇಕು ಅಂತೇಳಿ ಎಲ್ಲಾರ ಹತ್ರ 20-20 ಸಾವಿರ ವಸೂಲಿ ಮಾಡೋದು. ನೀವು ಟಿಫನ್ ಮಾಡ್ತಾ ಇರಿ, ಹಂಗೋಗಿ ಹಿಂಗ್ ಬರ್ತೀನಿ ಅಂತ ಹೋಗಿದ್ ಫ್ಲೈಟ್ ಅಲ್ಲೇ ವಾಪಸ್ ಬರ್ತಾ ಇರೋದು. ಇದು ಸಿಂಗಾಪುರು, ಇದು ಹಾಂಗ್ಕಾಂಗು, ಇದು ಬ್ಯಾಂಕಾಕು. ಅಯ್ಯೋ ಶಿವನೇ, ಪಾಪ ಅವ್ರ ಗತಿ ದೇವ್ರ ಗತಿ ಏನ? ಇಂಡಿಯನ್ ದೇವ್ರಿಗೆಲ್ಲ ಅಲ್ಲೋ ಇಲ್ಲ. ಅದ್ಯಾಕ? ದೇವ್ರ ಹತ್ರ ಏನ್ ವೀಸಾ ಪಾಸ್ಪೋರ್ಟ್ ಇರುತ್ತಾ? ಅಲ್ಲ ಕಣಲೆ, ಪಾಪ ನಿನ್ ಹಿಂದೆ ಬಂದವ್ರು ಪಾಡೇನು ಅಂತ ನನ್ನ ಪ್ರಶ್ನೆ. 6 ತಿಂಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಇಕ್ಕೊಂತಾರೆ. ಆಮೇಲೆ ವಾರಸುದಾರರು ಇಲ್ಲದ ವಸ್ತು ಅಂತ ಯಾವ್ದನ್ನ ಲಗೇಜ್ ಕಾಬಿನ್ಗೆ ಹಾಕಿ ಕಳಿಸ್ತಾರೆ. ಅಲ್ಲ ಕಣಲೆ, ಮೇಡ್ ಇನ್ ಚೈನಾ, ಅವ್ರು ಇಲ್ಲಿಗೆ ಬಂದ ಮೇಲೆ ನಿನ್ನ ಸುಮ್ಮನೆ ಬಿಡ್ತಾರೇನಾ? 6 ತಿಂಗಳಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದು ಚೆನ್ನಾಗಿ ರುಬ್ಬಿಸ್ಕೊಂಡಿರ್ತಾರಲ್ಲ, ನನ್ನ ನೋಡಿದ ತಕ್ಷಣ ಇವನ್ ಸವಾಸನೆ ಬೇಡಪ್ಪ ಅಂತ ಓಡಾಡ್ಬಿಡ್ತಾರೆ. ನೀನು ಹೊಂದ್ಸ್ಕೊಳ. ಲೇ ಮೇಡ್ ಇನ್ ಚೈನಾ, 1 ಅಂದ್ರೆ ಎಷ್ಟು ಅಂತ ಬಾಯ್ ಬಿಟ್ಟು ಹೇಳ್ಬಿಡ. 1 ಲಕ್ಷ. ನಾನು 1 ಲಕ್ಷ ತಗೊಂಡ್ಬಂದ್ರೆ ನಿನ್ನನ್ನು ಕರ್ಕೊಂಡೋಗಿ ಜರ್ಮನಿಯಲ್ಲಿ ಬಿಡ್ತೀನಿ. 6 ತಿಂಗಳು ಮಜಾ ಮಾಡು. ಲೇ, ನನ್ನನ್ನು ವಿದೇಶಕ್ಕೆ ಕರ್ಕೊಂಡು ಹೋಗಿ ಏನು ಸಹಾಯ ಮಾಡ್ಬಿಡಪ್ಪ. ಸ್ವದೇಶದಲ್ಲೇ ಇದ್ದುಕೊಂಡು ನನ್ನ ಹೆಂಡತಿನ ಮಟ್ಟ ಹಾಕೋದಕ್ಕೆ ಒಂದು ದಾರಿ ತೋರ್ಸು. ಏನು ನಿನ್ ಪ್ರಾಬ್ಲಮ್? ಅದು ಏನು ಅಂತ ಹೇಳು ಮೇಡ್ ಇನ್ ಚೈನಾ. ಅಷ್ಟು ಮಾಡಿ ನನಗೆ ಉಪಕಾರ ಕಟ್ಕಳ. ಅಷ್ಟೇ ತಾನೇ, ನೀನ್ ಹೆಂಡ್ತೀನಿ ನಾನ್ ನೋಡ್ಕೊಂತೀನಿ ಬಿಡ. ಮೇಡ್ ಇನ್ ಚೈನಾ, ಹೇಳಬಿಟ್ರಾ? ಜಾಜಿ ಅವರು ಅದು ಹೇಗೆ ಬೀಳ್ಬೇಕು ಅಂದ್ರೆ, ಅವ್ರು ಬಿದ್ದ ತಕ್ಷಣ ಮುಖ ಹಂಗಂಗೆ ಕೆತ್ಕೊಂಡು ಹೋಗ್ಬಿಡ್ಬೇಕು. ಅವರು ಈ ಫೇಸ್ ನಮಗೆ ಬೇಡ ಅಂತ ಇವ್ರನ್ನ ಇಂಡಿಯಾದಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಬಿದ್ದು ಮುಖ ಮುತ್ತಿ ಎಲ್ಲ ಹೊಡ್ಕೊಂಡ್ಬಿಟ್ರೆ ಏನೋ ಮಾಡ್ತೀಯಾ? ಎಂತ ಪ್ರಶ್ನೆ ಕೇಳ್ದಲೆ, ಮುಖ ತುಂಬಾ ಪ್ಲಾಸ್ಟಿಕ್ ಸುತ್ತೆ ನಾವೇ ಮನೆಯಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬಿಡೋದ? ಟೈಟು ನನ್ ಕೈಲಿ ನೋಡಕ್ಕಾಗಲ್ಲ, ತುಂಬಾ ಸುಸ್ತಾಗ್ತಾ ಇದೆ. ನೋ ವೆಯ್ಟ್ ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನೀನ್ ಓಡ್ಲೇಬೇಕು. ಕಾನ್ ಇಲ್ಲ ಜಾಜಿಯವ್ರೆ, ನನ್ನ 2 ಕಾಲ್ಗೂ ತುಂಬಾ ಸುಸ್ತಾಗ್ಬಿಟ್ಟಿದೆ, ಓಡಕ್ ಆಗ್ತಿಲ್ಲ. ನೋಡು, ನಿನ್ಗೆ ಪಾಕೆಟ್ ಮನಿಗಿಂತ 200 ರೂಪೀಸ್ ಬೇಕೋ ಬೇಡವಾ? ಬೇಕು. ಮತ್ತೆ ನೀನು ನನ್ಗಿಂತ ಫಾಸ್ಟ್ ಆಗಿ ರನ್ ಮಾಡ್ಬೇಕು. ಲಕ್ಷಣ ನೋಡ್ಕೊಂಡು ಓಡಿದ್ರೆ ಹೀಗಾಗ್ತಿತ್ತಾ? ನಾನ್ ರಸ್ತೆ ನೋಡ್ಕೊಂಡೇನೆ ಓಡ್ತಿದ್ದೆ, ಆದ್ರೆ ನನ್ ಕಾಲಿಗೆ ಹಗ್ಗ ಕಟ್ ಬೀಳಿಸ್ತಾರಂತ ನನ್ಗೇನ್ ಗೊತ್ತಿತ್ತು. ಎಷ್ಟು ನೋವಾಗ್ತದೆ ಗೊತ್ತಾ? ಪದ್ದು ಯಾಕೋ ಯೋಚನೆ ಮಾಡ್ತೀಯಾ? ಮಾತ್ರೆ ತಗೊಂಡಿದ್ಯಾ ತಾನೆ, 2 ದಿವಸಕ್ಕೆ ಸರಿ ಹೋಗುತ್ತೆ. ಸರಿ ಹೋಗ್ತಿದ್ರೆ ಬ್ಯಾಂಡೇಜ್ ಕಟ್ಟಿರೋ ಜಾಗ ಉದ್ರಿ ಬೀಳತ್ತೆ. ಎಕ್ಸ್ಕ್ಯೂಸ್ ಮೀ, ಇವತ್ತು ನನ್ನ ಜೊತೆ ಜಾಗಿಂಗ್ಗೆ ಯಾರು ಬರ್ತೀರಾ? ಬಿಟ್ಲಾ ನೀನು? ಅಯ್ಯೋ, ನಿಮ್ ಜೊತೆ ಬಂದು ಮುಖ ಮುತ್ತಿ ಹೊಡೆದೋದ್ರೆ ನಮ್ಮ ಯಜಮಾನ್ರನ್ನ ನಾನ್ ಕಳ್ಸಲ್ಲಪ್ಪ. ಅಲ್ವೋ, ಒಂದ್ ವೇಳೆ ನನಗ್ ಜಾಗಿಂಗ್ ಹೋಗ್ಬೇಕು ಅಂತ ಅನ್ಸಿದ್ರೆ ಮನೆ ಕೆಲಸ ಮಾಡಿಪ್ಪ, ಆಗ ನಿಮ್ಗೆ ಜಾಗಿಂಗ್ ಮಾಡ್ದಾಗೂ ಆಗುತ್ತೆ, ಮನೇನು ಕ್ಲೀನ್ ಆಗುತ್ತೆ. ಹಾಗಾದ್ರೆ ನೀವ್ ಯಾರು ನನ್ನ ಜೊತೆ ಜಾಗಿಂಗ್ ಬರಲ್ವಾ? ಜಾಜಿ ಜಂಬಲ್ ದಿನ್ನಿ ಅವರೇ, ಈಗ ಹಾಲಿವುಡ್ ಹೀರೋಯಿನ್ ಆಗ್ಬೇಕಾಗಿರೋರು ಯಾರು? ಇನ್ಯಾರು? ನಾನೇ. ಮೈ ತೂಕನ ಇಳಿಸ್ಬೇಕಾಗಿರೋರು ಯಾರು? ನಾನೇ. ಜಾಗಿಂಗ್ ಮಾಡ್ಬೇಕಾಗಿರೋರು ಯಾರು? ನಾನೇ. ಹಾಗಿದ್ರೆ ಅವ್ರಿಗೆ ಯಾಕ್ರಿ ಹಿಂಸೆ ಕೊಡ್ತೀರಾ? ನೋಡ್ರಿ ಆ ಪದ್ದನ ಒಂದು ಸಲ ಕಣ್ ತೆಗೆದು ನೋಡ್ರಿ, ಮುಖ ಮೂತಿ ಎಲ್ಲ ಕೆತ್ಕೊಂಡು ಹೋಗ್ಬಿಟ್ಟಿದೆ. ಅಪ್ಪಿ ತಪ್ಪಿ ಅವ್ರ ಕಣ್ಣೆ ಹೋಗ್ಬಿಟ್ಟಿದ್ರೆ ಅವ್ರಿಗೆ ಯಾರು ಹೆಣ್ ಕೊಡೋರು? ಪಾಂಡುರಂಗ, ನೀನ್ ನನ್ ಪರವಾಗಿ ಮಾತಾಡ್ತಾ ಇದೀಯಾ? ಇಲ್ಲಪ್ಪ, ನಿನ್ನ ಕರ್ಕೊಂಡ್ ಬಂದಿರೋದು ನಮ್ಮಮ್ಮ ತಾನೆ, ಅವಳ ಪರವಾಗಿ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಅವ್ರಿಗೆ ಹಿಂಸೆ ಇಕ್ಬೇಡಿ, ನಿಮ್ ಪಾಡಿ ನೀವು ಜಾಗಿಂಗ್ ಮಾಡಿ. ಯಾಕೆ ನಿಮ್ಮೊಬ್ರಿಗೆ ಜಾಗಿಂಗ್ ಮಾಡೋದಕ್ಕೆ ಭಯನಾ? ಅಭಿ, ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ನಂಗೇನ್ ಫಿಯರ್ ಇಲ್ಲ, ನಾನೊಬ್ಳೆ ಹೋಗಿ ಜಾಗಿಂಗ್ ಮಾಡ್ಕೊಂಡು ಬರ್ತೀನಿ.
ಚಾಯ್ 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 ಚಾಯ್. ನಿನಗೆ ಕಣಲೇ ನಿನಗೆ ಕಣಲ್ಲ ಯಾಕೆ ನನ್ನ ಫಾಲೋ ಮಾಡ್ಕೊಂಡು ಬರ್ತಿದ್ದೀರಾ? ಅಯ್ಯೋ ಶಿವನೇ, ಏನೋ ನೋಡೋದಕ್ಕೆ ಸಖತ್ತಾಗಿದ್ದೀರಾ. ನಿಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ, ಕುತ್ಕೊಂಡು ಟೀ ಕುಡಿಯೋಣ ಅಂತ ಕರಿಯಕ್ ಬಂದ್ರೆ ಇಷ್ಟೊಂದು ದಿಮಾಕ. ಹೌದು ಕಣ, ನೋಡಕ್ಕೆ ಸಾಕತ್ತಾಗವಳೆ. ನೋಡಿ ನೀವ್ ಹೀಗೆ ನನ್ನ ಟೀಸ್ ಮಾಡ್ತಾ ಇದ್ರೆ ಕಿರ್ಚ್ಕೊಂಡ್ಬಿಡ್ತೀನಿ. ಆಪತ್ ಕಾಲದಲ್ಲಿ ಇದ್ದಾಗ ಹುಡುಗಿರಿಗೆ ಕಿರ್ಚ್ಕೊಳ್ಳೋದು ಬಿಟ್ಟು ಇನ್ನೇನ್ರಿ ಗೊತ್ತಿರುತ್ತೆ? ಹಾಗಿದ್ರೆ ನಾನು ಕಿರ್ಚ್ಕೊಳ್ಳಲ್ಲ, ನಿಮ್ಮಿಬ್ರ ಜೊತೆ ಫೈಟಿಂಗ್ ಮಾಡ್ತೀನಿ. ನಮಗ್ ಬೇಕಾಗಿದ್ದು ಅದೇನೆ. ನಮ್ಮ ಅಡ್ಡಾಗ್ ಬನ್ನಿ, ಅಲ್ಲೇ ಫೈಟ್ ಮಾಡಿವಿರಂತೆ. ಯಾತಕೊಳ್ಳಲೇ ಮಿತ್ರ ತಪ್ಪಿಸ್ಕೊಂಡ್ಬಿಟ್ಲಲ್ಲ. ತಪ್ಸ್ಕೊಳ್ಳಿಲ್ಲ ಕಣಲೆ, ನಾನೇ ಬಿಟ್ಟು ಕಳಿಸ್ತೆ. ಚಂಪಾ, ಡಯಟ್ ಪೌಡರ್, 1 ಗ್ಲಾಸ್ ವಾಟರ್, 1 ಸ್ಪೂನ್. ರೌಡೀಸ್. ನೋಡಿ ಜಾಜಿ ಜಂಪಲ್ ದಿನ್ನಿಯವ್ರೆ, ಈ ರೌಡಿಗಳು ಅಂದ್ಮೇಲೆ ಸಾಮಾನ್ಯವಾಗಿ ಅವರು ರಾಸ್ಕಲ್ಗಳೇ ಆಗಿರ್ತಾರೆ. ಇಲ್ಲ ಅಭಿ, ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು ಗೊತ್ತಾ? ಪೊಲೀಸರು ಏನ್ ಮಾಡ್ತಾ ಇರ್ತಾರೋ ಏನೋ. ಅವರು ಈ ಕಡ್ಲೆಕಾಯಿಗಳನ್ನ ತಿನ್ಕೊಂಡು ಅಲ್ಲಿ ಇಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅವರು ಪಾಪ ಎಷ್ಟು ಪಾರ್ಕ್ಗಳನ್ನ ಅಂತ ನೋಡ್ಕೋತಾರೆ. ಲೇಡೀಸ್ಗೆ ಪ್ರೊಟೆಕ್ಷನ್ ಕೊಡ್ಬೇಕು. ಒಂದ್ ವೇಳೆ ನೀವು ಹೊರದೇಶಕ್ಕೆ ಶೂಟಿಂಗ್ ಅಂತ ಹೋದಾಗ ಅಲ್ಲಿ ಹೀಗಾಗಿದ್ರೆ ಏನ್ ಮಾಡ್ತಿದ್ರಿ? ಡೈರೆಕ್ಟರ್ ಇರ್ತಾರೆ, ಅವ್ರು ನೋಡ್ಕೋತಾರೆ. ಅಂದ್ರೆ ನೀವು ಅಲ್ಲಿಗೆ ಸಿನಿಮಾ ಡೈರೆಕ್ಟರ್ ತಗೊಂಡೋಗಿ ವಾಚ್ಮನ್ ಮಾಡ್ಬಿಡ್ತೀರಾ? ಅಭಿ, ಡೋಂಟ್ ಟಾಕ್ ರಬಿಶ್. ಎನಿಥಿಂಗ್ ಚೇಂಜಸ್? ಓಹೋ, ಕೋಪ ಒಂಚೂರು ಕರಗಿಲ್ಲ. ನೋಡಿ, ನಾಳೆಯಿಂದ ನಾನು ಒಬ್ಳೆ ಜಾಗಿಂಗ್ ಹೋಗಕ್ಕಾಗಲ್ಲ. ಯಾರಾದ್ರೂ ನನ್ನ ಜೊತೆ ಬರ್ಲೇಬೇಕು. ಯಾರು ಬರ್ತೀರಾ? ನಾನಂತೂ ಬರೋದಿಲ್ಲ. ನಾನು ಬರೋದಿಲ್ಲ. ಯಾರು ನನ್ನ ಜೊತೆ ಜಾಗಿಂಗ್ ಬರ್ತಾರೋ ಅವ್ರಿಗೆ 10 lakh rupees ಕೊಡ್ತೀನಿ. ಅಯ್ಯೋ ಶಿವನೇ, ಈ ವಯಸ್ಸಿನಲ್ಲಿ ಯಾಕೆ ಓಡೋಗ್ತಾ ಇದ್ದೀರಾ ಅಜ್ಜಿ? ಯಾರು ಅಜ್ಜಿ? ನಾನು ಅತ್ತೆ. ಅಲ್ಲ, ಈಗ ಅತ್ತೆ ಆದವರು ಮುಂದೆ ಕತ್ತೆ ಆಗದೆ ಇರ್ತೀರಾ? ಅಲ್ಲ ಅಜ್ಜಿ, ಅಲ್ಲ ಅತ್ತೆ, ವಯಸ್ಸಾದ್ಮೇಲೆ ಓಡ್ ಬರೋದೇ ಹೆಚ್ಚು, ಸುಸ್ತಾಗದೆ ಇರುತ್ತಾ? ಈ ಸುಸ್ತು ನಿವಾರಣೆ ಆಗೋದಕ್ಕೆ ಅಂತಾನೆ ಸುಸ್ತು ನಿವಾರಣೆ ಪುಡಿ ಅಂತ ನನ್ನ ಹತ್ರ ಇದೆ ಕಣ. ಇದನ್ನ ಕೈಗೆ ಹಾಕೊಂಡು ನೆಕ್ಕೊಂಡ್ಬಿಡು ಅಜ್ಜಿ. ಅತ್ತೆ, ಹಂಗಂಗೆ ಸುಸ್ತು ಅನ್ನೋದು ಮಂಗ ಮಾಯ ಆಗ್ಬಿಡುತ್ತೆ. ಸಾಕು, ತಿಂದ್ಬಿಟ್ಟು ಅವ್ರ ಸಮಕ್ಕೆ ನಾನು ಓಡ್ಬೇಕು. ಸುತ್ತಾಗ್ತಾ ಇದೆಯಾ? ಕೈಯ ಬರ್ತಾ ಇಲ್ಲ. ಒಪ್ಪತ್ತಾ ಇದೆಯಾ? ಕಣ್ಣು ಕಾಣಿಸ್ತಾ ಇಲ್ಲ. ಹಂಗ ಸೈಡಲ್ಲಿ ಕೂತ್ಕೊ ಬನ್ನಿ. ಇರ್ತದಪ್ಪ. ಮಿತ್ರ, 1 ವಿಕೆಟ್ ಹೋಯ್ತಾ? ಮೇನ್ ವಿಕೆಟ್ ಹತ್ಬಿಟ್ಟಿರದೆ. ಈ ಸಲ ಚಿನ್ನದ್ದೆ ಹೋ, ನಮ್ಮ ಯಜಮಾನ್ರು ಮಾಡಿಸ್ಕೊಟ್ಟಿದ್ದು. ಸಾಕು, ಸುಮ್ಮನೆ ಇರವ. ಅವನಿಗೊಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಇನ್ನು ಚಿನ್ನದ ಚೈನ್ ಮಾಡಿಸ್ಕೊಟ್ಟಾನೆ. ಅವ್ರಿಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಂತ ನಿಮಗೆ ಹೇಗೆ ಗೊತ್ತು? ಬರೀ ನಮ್ಮಿಬ್ರಿಗೇನವ, ಇಡೀ ಜಗತ್ತಿಗೆ ಗೊತ್ತು. ಮೊನ್ನೆ ನಾವಿಬ್ರು ಇಂಗ್ಲೆಂಡ್ಗೆ ಹೋಗಿದ್ವಿ. ಅಲ್ಲಿ ಜನಗಳು ಕೂಡ ಅವನ ಬಗ್ಗೆ ಅದನ್ನೇ ಮಾತಾಡ್ಕೊತಿದ್ರು. ಎಷ್ಟು ಕ್ಯಾರೆಟ್ ಇದೆಯವ? ಗೊತ್ತಿಲ್ಲ, ನೀವೇ ನೋಡಿ. ಏನಾಯ್ತು ಪಲ್ಲು? ಯಾರೋ ಇಬ್ರು ಬಂದು ನನ್ನ ಸರ ಕಿತ್ಕೊಂಡು ಹೋದ್ರು. ಅದ್ಕೆ ಎಲ್ಲ ನಿಮ್ಮಿಂದನೇ ಆಗಿತ್ತು. ಡೋಂಟ್ ವರಿ ಪಲ್ಲು, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಡೋಂಟ್ ವರಿ. ಪಲ್ಲು, ನೀನ್ ಏನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ನಾನು ಹೋಗಿ ಕಳ್ಳರನ್ನ ಹಿಡಿದು ಅವ್ರಿಬ್ರು ಹೊಡೆದು ಆ ಚೈನ್ ನ ಕಿತ್ಕೊಂಡ್ ಬರ್ತೀನಿ. ಬೇಗ ಹೋಗಿಪ್ಪ. ಅಲ್ಲೇ ಹೋಗ್ತಿದ್ರು. ಕಳ್ಳರನ್ನ ಹಿಡಿಯೋದಕ್ಕೆ ಅವ್ರು ಹೋಗಿದ್ದು ಈ ಕಡೆ. ವಿಟ್ಲ, ವಾಟ್ ಹ್ಯಾಪನ್? ಚೆನ್ನಾಗಿ ಹೊಡೆದು ಕಳಿಸ್ಬಿಟ್ರು. ಇಲ್ಲ, ಇವತ್ತು ನಿನ್ನ ಹೆಂಡತಿ ಚೈನ್ ಕಿತ್ಕೊಂಡು ಹೋಗಿದೀವಿ. ನಾಳೆ ಮತ್ತೆ ನೀವೇನಾದ್ರೂ ವ್ಯವಸ್ಥೆಗೆ ಬಂದ್ರೆ ನಿಮ್ಮೆಲ್ರು ಕಿಡ್ನಿ ಕಿತ್ಕೊಂಡು ಹೋಗ್ಬಿಡ್ತೀವಿ ಅಂದ್ರು. ಜಾಗಿಂಗ್ ಹೋದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಹೀಗಾಗ್ತದೆ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಅತ್ತೆ, ನೀವ್ ಎಲ್ಲಿ ಹೋಗಿದ್ರಿ? ನಿನ್ ಹಿಂದೆನೆ ಬರ್ತಾ ಇದ್ದೆ ಅಮ್ಮ. ಯಾರೋ ಇಬ್ಳು ಪಾಪಿಗಳು ಬಂದು ಇದು ಸುಸ್ತು ನಿವಾರಣಾ ಪುಡಿ ಅಂತ ನನ್ನ ಕೈ ಕೊಟ್ರು. ಅದನ್ನ ಬಾಯಿ ಹಾಕೋತಿದ್ದ ಹಾಗೆ ಅಲ್ಲೇ ಕುಸ್ತು ಬಿದ್ದೆ. ಎಚ್ಚರ ಆದ್ಮೇಲೆ ನೋಡ್ತೀನಿ, ನನ್ನ ಮುಂದೆ 200 ರೂಪಾಯಿ ಚಿಲ್ಲರೆ ಬಿದ್ದಿತ್ತು. ಅದ್ಕೆ ನನ್ ಚೈನ್ ಕಳ್ದಿರೋ ವಿಷಯ ಅಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ಚರ್ಮ ಸುಲಿತಾನೆ. ಅಲ್ಲ ನಿಮ್ದು ವೈ ಅಂತೆ ವೈ. ಜಾಗಿಂಗ್ ನೀವ್ ತಾನೇ ಕರ್ಕೊಂಡು ಹೋಗಿದ್ದು. ಅದಕ್ಕೆ ನಾಳೆಯಿಂದ ನಾವ್ ಯಾರು ಜಾಗಿಂಗ್ ಬರಲ್ಲ. ನೋಡಿ, ನೀವ್ ಹೀಗೆ
ಹೀಗೆಲ್ಲ ಮಾತಾಡ್ಬಾರ್ದು. ನೀವೆಲ್ಲ ಸೇರ್ಕೊಂಡು ನಂಗೆ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡಿದ್ರೆ ನಾನು ಹಾಲಿವುಡ್ ನಟಿ ಆಗ್ತೀನಿ. ನೀವು ಹಾಲಿವುಡ್ ನಟಿ ಆಗೋದ್ರಲ್ಲಿ ನಾವೆಲ್ಲ ಆಸ್ಪತ್ರೆ ಅಡ್ಮಿಟ್ ಆಗಿರ್ತೀವಿ. ನೋಡಿ, ನೀವೆಲ್ಲ ನಾಳೆಯಿಂದ ನನ್ನ ಜೊತೆ ಜಾಗಿಂಗ್ ಬಂದ್ರೆ ಒಬ್ಬೊಬ್ಬರಿಗೂ 10 lakh rupees ಕೊಡ್ತೀನಿ. ಹೇಳಿ, ಯಾರ್ಯಾರು ಬರ್ತೀರಾ? ಬರ್ಬೇಕು. ನಾನೊಬ್ಳೆ ಹೋಗ್ತೀನಿ. ಬರೋ ಪ್ರಾಬ್ಲಮ್ಸ್ನ ನಾನೊಬ್ಳೆ ಫೇಸ್ ಮಾಡ್ತೀನಿ. ಹಲೋ, ಹೇಳಿ ಜಾಜಿ ಅವರೇ. ಸರ್, ಇವತ್ತು ಜಾಗಿಂಗ್ಗೆ ನಾನು ಒಬ್ಳೆ ಬಂದಿದ್ದೀನಿ. ಇವತ್ತು ಕಳ್ಳರು ಬಂದೇ ಬರ್ತಾರೆ ಸರ್. ನೀವೇನು ಯೋಚನೆ ಮಾಡಬೇಡಿ, ನಾವು ಅದೇ ಜಾಗದಲ್ಲಿ ಇದೀವಿ. ನಿಮ್ ಪಾಡ್ ನೀವು ಜಾಗಿಂಗ್ ಮಾಡ್ತಾರೆ, ನಾವು ಬಂದು ಕಳ್ಳರನ್ನ ಲಬಕ್ಕ ಹಿಡ್ದಾಕ್ಬಿಡ್ತೀವಿ. ಏನ್ ಸರ್ ವಿಷಯ? ಜಾಗಿಂಗ್ ಮಾಡೋರಿಗೆ ಕಳ್ಳರು ಬಂದು ಕೀಟ್ಲೆ ಮಾಡ್ತಾರಂತಲೋ. ಸಾರ್, ಈ ಏರಿಯಾದಲ್ಲಿ ನಿಮ್ಮನ್ ಕಂಡ್ರೆ ಯಾವನಿಗೂ ಭಯನೇ ಇಲ್ವಲ್ಲ ಸರ್? ಮನುಷ್ಯರು ಜಾಗಿಂಗ್ ಮಾಡೋ ಕಡೆ ನಾಯಿಗಳು ಜಾಗಿಂಗ್ ಮಾಡ್ತಾವಲ್ಲ ಸರ್? ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಬಾಯ್ ಮುಚ್ಕೊಂಡು ನಡಿಯೋ. ಸುಮ್ಮನೆ ಬರ. ಮೇಡ್ ಇನ್ ಚೈನಾ. ಹೇಳು, ಮೇಡ್ ಇನ್ ಇಂಡಿಯಾ. ನನ್ನ ಹೆಂಡತಿ ಬತ್ತವಳೆ ಕಣ. ಏನ್ ಹೇಳು, ನೀನ್ ಹೆಂಡತಿ ನೋಡಕ್ ಸಕ್ಕತ್ತಾಗಿದ್ದಾಳೆ. ಅದೇ ಮತ್ತೆ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ನನ್ನ ಹೆಂಡತಿನ ಹಾಡಿ ಹೊಗಳಿ ಪದ್ಯ ಬರೀದಕ್ಕಲ್ಲ ಕಣ. ಅವಳು ಮಾಡ್ತಾ ಇರೋ ಜಾಗಿಂಗ್ ಹಂಗಂಗೆ ಮಟ್ಟ ಹಾಕ್ಲಿ ಅಂತ. ಕಳಗೆ ಬರೋರಾ? ಅಲ್ಲ, ಕಿಡ್ನಾಪರ್ಸ. ನಿಮ್ಮನ್ನ ಕರ್ಕೊಂಡು ಹೋಗಿ ದೂರದ ಬೆಟ್ಟ ಮೇಲೆ ಬಿಟ್ಟು ಬಂದ್ಬಿಡ್ತೀವಿ. ಮತ್ತೆ ಯಾರಾದ್ರೂ ಬಂದು ಮತ್ತೆ ನಿಮ್ಮನ್ನ ಎತ್ತಕೊಂಡು ಹೋಗ್ತಾರೆ. ನೋಡಿ ಮೇಡಮ್ ಅವರೇ, ನೀವೆಷ್ಟನ ಕೂಕೊಳ್ಳಿ, ಇಲ್ಲಿ ನಿಮ್ಮ ಸಹಾಯಕ್ಕೆ ಯಾರು ಬರಲ್ಲ. ನಾನು ಆಲ್ರೆಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅವರು ಬಂದೇ ಬರ್ತಾರೆ. ಆದ್ರೆ ನಾವು ಪೊಲೀಸ್ ಅವ್ರಿಗೆ ಹೇಳಿದೀವಲ್ಲ ಬರ್ಬೇಡಿ ಅಂತ. ಎತ್ತಕೊಳ್ಳಲಿ, ಅದ್ರ ಕಳಕಯ್ಯ ಬಿಟ್ಟಕಲಿ. ಯಾರೋ ನೀವು? ನೋಡಿದ್ರೆ ಗೊತ್ತಾಗಲ್ವ ಸರ್, ನಾನು ಚಾ ಮಾರವನು, ಅವ್ನು ಕಡ್ಲೆಕಾಯಿ ಮಾರವನು. ಇಲ್ಲ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಇವರಿಬ್ರು ನನ್ನ ಕಿಡ್ನಾಪ್ ಮಾಡಕ್ ಬಂದವರು. ಕಿಡ್ನಾಪ್ ಮಾಡಕ್ ಬಂದಿರೋರೇ ವೇಷ ಹಾಕೊಂಡ್ ಬಂದಿರೋದು. ಮತ್ತೆ ಮುಖ ನೋಡ್ತೀಯ ಹಾಕೊಂಡು ರೂಪ. ಅಯ್ಯೋ ಪಾಪಿ, ನನ್ನನ್ನ ಹಾಲಿವುಡ್ ನಟಿ ಮಾಡ್ತೀನಿ ಅಂತ ಹೇಳಿ ಯಾವ್ದೋ ಡಬ್ಬಾ ಪೌಡರ್ ಕೊಟ್ಟು 1 ಲಕ್ಷ ಕಿತ್ಕೊಂಡು ಮೋಸ ಮಾಡಿದ್ಯಾ? ಕೊಡೋ ದುಡ್ಡು. ಅದು ದುಡ್ಡು. ಒಂದ್ ಕೆಲಸ ಮಾಡು, ನಿನ್ನ ಹತ್ರ ಪೌಡರ್ ಇದೆಯಲ್ಲ, ಅದನ್ನ ಯಾರಿಗಾದ್ರೂ ಮಾರು, ಅವ್ರು ದುಡ್ಡು ಕೊಡ್ತಾರಲ್ಲ, ಅದನ್ನ ನಿನಗೆ ಕೊಟ್ಬಿಡ್ತೀನಿ. 3 ತಿಂಗಳಿಂದ ಇದೇ ಕತೆ ಹೇಳ್ತಾ ಇದ್ಯಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಿಂತ ಜಾಗದಲ್ಲೇ ದುಡ್ಡು ಸೆಟ್ಲ್ ಮಾಡು. ನಿಂತ ಜಾಗದಲ್ಲಿ ದುಡ್ಡು ಕೊಡೋರು ಹೇಗ್ ಕೊಡಕ್ಕಾಗತ್ತೆ? ಈಗ ನಾನು ಕೊಡಲ್ಲ, ಏನ್ ಮಾಡ್ತೀನಿ ನೀನು? ಏನ್ ಮಾಡ್ತೀನ? ಇವನ್ ಬೇರೆ ಒತ್ತೆ ತಿಂತ ಇದ್ದಾನಲ್ಲಪ್ಪ. ಸರ್, ನಮ್ಮನ್ನ ಯಾಕೆ ಸರ್ ಹೊಡಿತೀರಾ? ನಮ್ಮ ಬಾಸ್ ಯಾರು ಗೊತ್ತಾ ಸರ್? ಯಾರು? ಆ ಹುಡುಗಿ ಕೈಲಿ ಒದೆ ತಿಂತ ಇದ್ದಾನಲ್ಲ, ಅವನೇ ಸರ್. ಈ ಹುಡುಗಿನೇ ನಂಗೆ ಡಯಟ್ ಪೌಡರ್ ಮಾರಿದ್ದು. ಅಯ್ಯೋ, ಇದು ನನ್ ತಪ್ಪೇನಿಲ್ಲ ಮೇಡಮ್. ನಾನು ಇವನ ಹತ್ರ ಪೌಡರ್ ತಗೊಂಡು 1 ಲಕ್ಷ ರೂಪಾಯಿ ಕೊಟ್ಟು ಮೋಸ ಹೋಗಿದ್ದೀನಿ. ಆ ದುಡ್ಡನ್ನ ವಾಪಸ್ ಕೇಳೋದಕ್ಕೆ ಡಯಟ್ ಪೌಡರ್ನ ಯಾರಿಗಾದ್ರೂ ಮಾರು, ಅದ್ರಲ್ಲಿ ಬಂದಿದ್ದ ದುಡ್ಡನ್ನ ನೀನ್ ತಗೊಂತ ಹೇಳ್ದ. ಅದಕ್ಕೆ ನಾನು ನಿಮ್ ಮನೆಗ್ ಬಂದೆ ಮೇಡಮ್. ಏನು, ನೀವು ಇವರಿಂದ ಮೋಸ ಹೋಗಿದ್ದೀರಾ? ನಾನು ಒಬ್ಳೆ ಅಲ್ಲ ಮೇಡಮ್, ಇನ್ನು 106 ಜನ ಮೋಸ ಹೋಗಿದ್ದಾರೆ. ಅಲ್ಲಿಗೆ ನೀನ್ ಪಕ್ಕ ಕಳ್ಳ ಅಂತ ಗೊತ್ತಾಗೋಯ್ತು. ನಿನ್ ಜೊತೆ ನಿನ್ ಶಿಷ್ಯ ಅಂದ್ರು ಸಿಕ್ಕಾಕೊಂಡ್ರು. ಸರ್, ಮೇನ್ ಕಳ್ಳನೇ ಸಿಕ್ಕಾಕೊಂಡ್ಬಿಟ್ನಲ್ಲ ಸರ್. ನಮ್ಮನ್ನ ಯಾಕೆ ಸರ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀರಾ? ಬಿಟ್ಬಿಡಿ. ನಮ್ ಸಾಹೇಬ್ರು ಒಂದ್ಸಲ ಹೇಳಿದ್ಮೇಲೆ ಮುಗೀತು. ದೂಸರ ಮಾತಾಡಂಗಿಲ್ಲ. ಸ್ಟೇಷನ್ ಕಡೆ ಗೊತ್ತಾಗಿರ್ಬೇಕು. ಸರ್, ನಿಮಗೆ ಒಳ್ಳೇದಾಗಬೇಕು, ಪ್ರಮೋಷನ್ ಸಿಕ್ಬೇಕು ಅಂತಾನೆ ನಾವು ವೇಷ ತೊಟ್ಕೊಂಡ್ಬಂದು ಈ ತರ ನಾಟಕ ಮಾಡಿದ್ದು. ನನಗೆ ಪ್ರಮೋಷನ್ ಕೊಡ್ಸೋರು ನೀವ್ಯಾರು? ನಾನು ಇವ್ರ ಫ್ರೆಂಡು, ಮೇಡ್ ಇನ್ ಚೈನಾ. ನಾನು ಇವ್ರ ಗಂಡ, ಪಾಂಡ್ರಗೆ ಗಂಡಗಲಿ.